ಐತಿಹಾಸಿಕ ಪ್ರಸಿದ್ಧ ಪಂಪಾ ಸರೋವರ ಶ್ರೀ ಲಕ್ಷ್ಮೀ ದೇವಿಯ ಬೆಳ್ಳಿ ಪ್ರಭಾವಳಿ ಕಾಣಿಯಾಗಿದೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಎಸ್ ವೀಕ್ಷಕರೇ, ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ಕಳ್ಳರು ಬೆಳ್ಳಿ ಪ್ರಭಾವಳಿ ಹಾಗೂ ಬೆಳ್ಳಿ ಪಾದ ಕದ್ದಿದ್ದಾರೆ ಎಂದು ದೇವಸ್ಥಾನದ ಅರ್ಚಕ ರಘುನಾಥ್ ಹೇಳಿಕೆ ನೀಡಿದ್ದಾರೆ. ರಾತ್ರಿ ಹೊತ್ತು ಸುಮಾರು 1 ಗಂಟೆಯ ನಂತರ ನಡೆದಿರಬಹುದು. ಯಾಕೆಂದರೆ ನಾವು 12 ಗಂಟೆಯವರೆಗೂ ಇಲ್ಲೇ ಇದ್ದೆವು. ಅಲ್ಲಿಯವರೆಗೂ ವಿದ್ಯುತ್ ಚಾಲನೆಯಲ್ಲಿತ್ತು. ವಿದ್ಯುತ್ನಿಂದಾಗಿ ನಮ್ಮ ದೇವಸ್ಥಾನದ ಸಿಸಿ ಕ್ಯಾಮೆರಾಗಳು ಚಾಲನೆಯಲ್ಲಿರುತ್ತವೆ. ಹಾಗಾಗಿ ಈ ಘಟನೆ 12 ಗಂಟೆ 30 ನಿಮಿಷದ ನಂತರ ಸಂಭವಿಸಿದೆ ಎನ್ನಲಾಗುವುದು. ಹಾಗೂ ಐತಿಹಾಸಿಕ ಪಂಪಾ ಸರೋವರದ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನದ ಸುತ್ತಲೂ ಯಾವುದೇ ರೀತಿಯ ಸಲಾಖೆಗಳ ಸೌಕರ್ಯಗಳಿಲ್ಲ. ದೇವಸ್ಥಾನಕ್ಕೆ ಗಟ್ಟಿಮುಟ್ಟಾದ ಬಾಗಿಲುಗಳು ಹಾಗೂ ಕಬ್ಬಿಣದ ಗ್ರಿಲ್ಸ್ ಇಲ್ಲದೆ ಇರುವುದಕ್ಕೆ ಈ ಘಟನೆಗೆ ಕಾರಣ ಎಂದು ಹೇಳಿದರು. ಗುಡಿ ಬಂದ್ ಮಾಡಿ ಇಲ್ಲಿ 10-10:30 ತಕ್ಕ ಇರೋದು. ನಿನ್ನೆ ಮಳೆ ಬಂದಿತ್ತು, ಸೋರ್ಲಕತ್ತಿತ್ತು, ಅದಕ್ಕೆ ತೆಳಗಡೆ ಹೋಗಿತ್ತು ನಮ್ಮ ಮುಕ್ಕೊಳಕ. ಆ ರಾತ್ರಿ ಒಂದು 11 ಮುಂದೆ ಏನಾರೆ 4:15 ತಕ್ಕ ಆಗ್ಯದ. 4 ಅಲ್ಲಿ ಒಂದು ಮನುಷ್ಯ ಇರ್ತಾನೆ, ಅವ ಭೀ 4ಕ್ಕೆ ಎಚ್ಚರಿಕೆ ಆಗ್ಯಾನ. ಮತ್ತು ಮುಂದೆ ನಾ ಎದ್ದ ಡೈಲಿ ಹೋಗೋದ ಹಂಗೆ ಹೋಗಿನ ನೋಡಿನ ಅದು ಲಾಕ್ ಇಲ್ಲ ಅಲ್ಲಿ. ಮತ್ತು ಪ್ರಭಾವಳಿ ಇಲಿ ಇರ್ತದೆ, ಇಲಿ ಬಿದ್ದುದಿರ್ತದೆ ಅಂತ ಕಿಶನ್ ನೋಡೋಕೆ ಹೋಗಿನ ಅದು ಪ್ರಭಾವಳಿ ಇಲ್ಲ ಅಲ್ಲಿ. ಬೆಳೆದು ಒಂದು ಆರತಿ ಅದ ಹಾಗೆ, ಅದಕ್ಕೆ ಮುಟ್ಟಿಲ್ಲ. ಮತ್ತು ಛತ್ರಿ ತೆಗೆದು ಇಟ್ಟಾರ, ಅದು ಬರೀ ಪ್ರಭಾವಳಿ ಒಂದೇ ಇಲ್ಲ ಸರ್. ಮತ್ತು ಈ ಗುಡಿ ವರ್ಗ ನಡೆದದ, ಹೊರಗಡೆ ಹೋಗೋದು ಬರೋದು ಆಗ್ತದ, ಸೇಫ್ಟಿ ಇಲ್ಲ. ಅಂದರೆ ಎಷ್ಟು ಗಂಟೆಗೆ ನೀವು ಈ ಡೋರ್ ಹಾಕೊಂಡು ಹೋದ್ರಿ? ಡೈಲಿ 9ಕ್ಕೆ ಹಾಕ್ತೀರಿ. ಡೈಲಿ 9 ಗಂಟೆಗೆ, ರಾತ್ರಿ 9 ಗಂಟೆಗೆ. 9ಕ್ಕೆ ಮತ್ತು ನಾವು 11:30 ತಕ್ಕ ಎಚ್ಚರಿಕೆ ಇರ್ತೇವೆ. ಅವಾಗ ಕರೆಂಟ್ ಇತ್ತ? ನಿನ್ನ ಕರೆಂಟ್ ಹೋಗಿತ್ರಿ. ಎಷ್ಟು ಗಂಟೆಗೆ ಹೋಗಿತ್ತು? ಹಿಂಗೆ ಮುಂಜಾನೆ ಹಿಡ್ದೆ ಕರೆಂಟ್ ಹೋಗೋದು ಬರೋದು ಆಗತ್ತದ. ರಾತ್ರಿ ನೀವು ಬೀಗ ಹಾಕ್ಬೇಕಾದ್ರೆ ಕರೆಂಟ್ ಐತ್ರಿ. ನೀವು ಕರೆಂಟ್ ಅದು ಬೀಗ ಹಾಕಿ ಹೋದ್ಮೇಲೆ ಮತ್ತೆ ಕರೆಂಟ್ ಹೋಗದ್ರಿ. 11:30 ಮುಂದೆ ಹೋಗೋದು. ಮತ್ತೆ ತಿರ್ಗಾ ಈ ಕಡೆ ಬಂದು ನೋಡಿಲ್ಲ ಸರ್. ನೀವು ಬಂದು ಮುಂಜಾನೆ ಡೈರೆಕ್ಟ್ ಜಳಕ ಮಾಡಿನೇ ಹೋಗಿ ನಾಳೆ ಕಂಡತ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗಿರಿ? ನಾ 8ಕ್ಕೆ ಹೋಗಿದ್ರಿ. 8 ಗಂಟೆಗೆ ಹೋಗ್ತೀರಿ. 8 ಗಂಟೆಗೆ ಹೋಗಿ ನೋಡಿದ್ರೆ ಡೋರ್ ಓಪನ್ ಇತ್ತು. ಡೋರ್ ಮೊದಲೇ ಓಪನ್ ಇತ್ತ. ಅದು ಇಲ್ಲೇ ಆದ ಪ್ರಭಾವಳಿ ಬೀಳ್ಸದ ಅನ್ಕಿಸಿ ನಾವು ನೋಡಕ್ ಹೋಗಿನ ಪ್ರಭಾವಳಿ ಇಲ್ಲ. ಅಲ್ಲಿ ಚಂದ ಬೆಳೆದು ಒಂದು ಆರತಿ ಆದ ಜಾಗೀಗ ಛತ್ರಿ ತೆಗೆದ ತೆಳಗಡೆ ಇಟ್ಟ. ಅಂದ್ರೆ ಅಲ್ಲಿ ಏನ್ ಸಾಮಾನುಗಳು ಹೋಗಿದಾವೆ? ಬರೇ ಒಂದ್ ಪ್ರಭಾವಳಿ, ಒಂದ್ ಕತ್ಲಿದಾಗ ಕಾಣಿಸಿಲ್ಲ. ಒಂದೇ ಪಾದ ಅಮ್ಮಂದ್ ಕಾಣಿಸ್ತದ, ಒಂದು ಪಾದ ಕಾಣಿಸಲ್ಲ. ಪಾದ ಇಲ್ಲ? ಸಣ್ಣ ಪಾದಗಳದ ಅಮ್ಮಂದು ಬೆಳೆದು, ಅದು ಒಂದು ಪಾದ ಕಾಣಿಸ್ತದ, ಒಂದ್ ಕಾಣಿಸಲ್ಲ. ಬೆಳಗ್ಗೆ ಕರೆಂಟ್ ಇದ್ದಿದ್ದಿಲ್ಲ, ಕತ್ಲಾಗ ಅಷ್ಟು ಕಾಣಿಸಿಲ್ಲ. ತಮ್ಮ ಮ್ಯಾನೇಜರ್ ಕರೆದ ಅಷ್ಟೇ ವಿಡಿಯೋ ಮಾಡಿ ಹೊರಗೆ ಬಂದಿನಿ. ಅಂದ್ರೆ ಪ್ರಭಾವಳಿ ಅಷ್ಟೇ ಹೋಗಿದೆ, ಆಮೇಲೆ ಪಾದ ಒಂದು ಹೋಗಿದೆ. ಅಂದ್ರೆ ಬೆಳ್ಳಿದ? ಬೆಳಿತೈತಿ. ಎಷ್ಟು ತೊಲೆ ಇರ್ಬೋದು? ಎಷ್ಟು ಕೆಜಿ? ಪ್ರಭಾವಳಿ 2-3 kg ಇರ್ತದ್ರಿ. ದೊಡ್ಡ ಇತ್ತು ಪ್ರಭಾವಳಿ. ಅದು ಪಾದ ಏನಾದ 2-3 ತೊಲೆದು ಇರ್ತದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ತಮ್ಮ ಹೆಸರು? ಆನಂದ್ ದಾಸ್. ಆನಂದ್ ದಾಸ್. ತಾವು ಇಲ್ಲಿದ್ದು ಎಷ್ಟು ವರ್ಷ ಆಗಿತ್ತು? ಇಲ್ಲಿ 17 ಹಿಡಿದು ಇಲ್ಲೇ ಇರ್ತೇನೆ ರೀ. 24 ತಾಸು ಇಲ್ಲೇ ಸೇವಾ. ಅಲ್ಲ, ಎಷ್ಟು ವರ್ಷ ಆಯ್ತು ಇಲ್ಲಿ ಇರಕತ್ತೆ? ಇಲ್ಲಿ ನಾ ಸಣ್ಣಾಳಾಗ 9-9ದಾಗ ಬಂದೀನಿ ಈ ಕ್ಷೇತ್ರಕ್ಕೆ. ತಮ್ಮ ಅಂಜನಾದ್ರಿ ಗುರುಸ್ಥಾನ. ಈ ಬಾಬಾ ಬಲ್ಲಿ 15ದಾಗ ಬಂದೀನಿ. ಅವರು ಇಲ್ಲೇ ಇರು, ಇಲ್ಲೇ ಹೋಗಬೇಡ, ಅವ್ರ ಸಂಗಡ ಜ್ಯೋತಿ ಸೇವಾ ಮಾಡ್ಕೋತ ಈಗೆಲ್ಲ ಇಲ್ಲೇ ಸೇವಾ ಮಾಡೋದು, ಇಲ್ಲೇ ಇರೋದು. ಇಲ್ಲೇ ಸೇವೆ ಮಾಡ್ತಾ ಇದ್ರು. ಜೈ ಶ್ರೀರಾಮ್. ತಮ್ಮ ಮೂಲ ಊರು? ತಮ್ಮ ಹುಟ್ಟದ ಊರು ಮಹಾರಾಷ್ಟ್ರ, ಸೋಲಾಪುರ. ತಮ್ಮ ಅಂಜನಾದ್ರಿ ಗುರುಸ್ಥಾನ ತಮ್ಮದು. ಇದು ಗುರುಂ ಪರಂಪರಾ ತಮ್ಮದು ಈ ಕ್ಷೇತ್ರ. ಸೋಲಾಪುರ ಅಥವಾ ಹಳ್ಳಿ? ಸೋಲಾಪುರ, ಪ್ರಾಪರ್ ಸೋಲಾಪುರ. ತಮ್ಮ ಆಶ್ರಮ ಬಿ ಅದ, ಅಂಜನಾದ್ರಿ ತಮ್ಮ ಗುರುಸ್ಥಾನ ಅದ. ಹೌದು. ನಿಮ್ಮ ಹೆಸರು ಏನಂದ್ರೆ? ಆನಂದ್ ದಾಸ್. ಆನಂದ್ ದಾಸ್. ಅಲ್ಲಿರೋರು ಗುರು ಹೆಸರು? ನಮ್ಮ ಗುರುಗಳ ಇದ್ರು ತುಳಸಿದಾಸ್ ಜಿ ಮಹಾರಾಜ್. ತುಳಸಿ. ಈಗ ಅವ್ರು ತಿಳ್ಕೊಂಡಾರ. ತಮ್ಮ ಧಾರವಾಡ ಕೋಟದಾಗ ಅದು ಕೇಸ್ ಪೇಂಟಿಂಗ್ ಐತೆ ಅಂಜನಾದ್ರಿ. ತಮ್ಮ ಗುರು ಶಿಷ್ಯ ಪರಂಪರಾದಿಂದ ಇಲ್ಲಿ ವಾಸ ಮಾಡೋದು, ಸೇವಾ ಮಾಡೋದು. ಇದು ಕರೆಂಟ್ ಯಾವ ರೀತಿ ಹೋಯ್ತು? ಅದು ಟ್ರಾನ್ಸ್ಫರ್ಗೆ ಏನೋ ಗರಿ ಹಾಕಿದಾರಂತ? ಈಗ ಬಂದ ಹೋಗಿ ನೋಡಿನ, ಅದ್ರ ಮ್ಯಾಲ ಏನಾರ ಹಾಕ್ಯಾರ್ರಿ. ಅದೇನು ತೆಂಗಿನ ಗರಿ ಏನೋ ಹಾಕ್ಯಾರಂತ. ಅಂದ್ರೆ ಅಲ್ಲಿ ಹಾಕೋ ಅವಶ್ಯಕತೆ ಏನಿತ್ತು? ಕರೆಂಟ್ ಹೋಗ್ತೈತಿ ಬರ್ತೈತೆ ಅಂದ್ಮೇಲೆ ಅದಕ್ಕೆ ಅಂದ್ರೆ ಯಾರಿಗೂ ಸಿಗಬಾರ್ದು ಅಂತಾರ? ಅಷ್ಟ ಗೊತ್ತಿಲ್ಲ. ಈಗ ಜಸ್ಟ್ ನಾ ಹೋಗಾನೆ ಕಾಣಿನ್ರಿ. ಅದು ಏನಾರ ಪ್ಲಾನ್ ಮಾಡಿನೇ ಮಾಡ್ಯಾರ. ನಾ ಒಂದ್ 10-20 ದಿವಸ ಇಲ್ಲಿ ಇದಿತ್ತಿಲ್ರಿ, ತಮ್ಮ ಊರಿಗೆ ಹೋಗಿತ್ತ. ಇವರೇ ಇದಿರ್ತಿರು, ಅದು ಏನಾರ ನೋಡಿ ಏನಾರ ಮಾಡ್ಯಾರ. ಪವನ್ ಕುಮಾರ್ ಜೋಶಿ ಅವರಲ್ಲ ಇಲ್ಲಿ ಅವ್ರು ಅರ್ಚಕರು ಪೂಜಾ ಮಾಡ್ತಾರ. ಅವರೇ ತಾವು ಸೇವಾ ಮಾಡೋದು. ಅವ್ರೆಲ್ಲರ ತಮ್ಮ ಸೇವಾ ಇರ್ತದೆ.
ಅವರು ನಿನ್ನೆ ಇರಲಿಲ್ವಾ? ನಿನ್ನ ಇರಲಿಲ್ಲ. ಅವ್ರ ಅಣ್ಣ ಯಾರು ಮದುವೆ ಇತ್ತು ರೀ. ಮದುವೆ ಇತ್ತು ಅವ್ರ ಅಣ್ಣ, ಹಂಗಾಗಿ ಹೋಗಿದ್ದಾರೆ. ಜೈ ಸರ್. ಹಾಗೂ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ತಾಲೂಕು ಆಡಳಿತಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಜೆಸ್ಕಾಂ ವ್ಯವಸ್ಥಾಪಕರು, ಅಸಿಸ್ಟೆಂಟ್ ಲೈನ್ಮ್ಯಾನ್ಗಳು ಭೇಟಿ ನೀಡಿ ಸರ್ ನಿಮಗೆ ವಿಷಯ ಯಾವ ರೀತಿ ಗೊತ್ತಾಯ್ತು? ಲೈನ್ ಮ್ಯಾನ್ ಇಲ್ಲಿ ಇವರು ಫೋನ್ ಮಾಡಿದ್ರು ಸರ್. ಯಾವರು? ಆನೆಗುಂದಿ ಆನೆಗುಂದಿ ಲೈನ್ ಮಾಡ್ತಾರೆ ಸರ್. ಇಲ್ಲಿ ಲೈನ್ ಹೋಗಿದೆ ಅಂತ ಹೇಳಿ ಫೋನ್ ಮಾಡಿದ್ರು. ಬಂದಿದ್ದು ಸರ್. ಬಂದು ಚೆಕ್ ಮಾಡಿದ್ರೆ TC ಆಲ್ರೆಡಿ ಗರೆ ಬೀಳಿಸಿ ಲೈನನ್ನು ಟ್ರಿಪ್ ಮಾಡಿಸಿ. ಅಂದರೆ ಗರಿ ಬೀಳಿಸಿರಂದ್ರೆ ಗರಿ ಅದ್ರ ಮುಚ್ಚಿಬಿಟ್ಟಿದ್ರ? ಗರೆ ಮುಚ್ಚಿಬಿಟ್ಟಿದ್ರು ಸರ್. ಪೂರ ಮುಚ್ಚಿಬಿಟ್ಟು ಲೈನ್ ಎಲ್ಲ ಟ್ರಿಪ್ ಮಾಡಿಸಿದ್ರು ಸರ್. ಲೈನೆಲ್ಲ ಟ್ರಿಪ್ ಮಾಡಿಸ್ಬಿಟ್ಟು ನಾವು ಬಂದು ನೋಡಿದಾಗ ಈ ಥರ ಆಗಿದೆ ಪ್ರಾಬ್ಲಮ್ ಅಂತ ಹೇಳಿ ಪೊಲೀಸವ್ರಿಗೆ ಹೇಳಿದ್ವಿ ಸರ್. ಆಮೇಲೆ ಅದೇನು ಮುಟ್ಟಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತೀರಿ ಅಂತೇಳಿ ಸುಮ್ಮನೆ ಆಗಿದೆ ಸರ್. ಆಮೇಲೆ ಅವರು ಲೈನ್ ಚಾರ್ಜ್ ಮಾಡಿರಿ, CC ಕ್ಯಾಮ್ರಾ ಚೆಕ್ ಮಾಡ್ಬೇಕಂದಾಗ ಲೈನ್ ಹಾಕಿದ್ರು ಸರ್. ನಿಮಗೆ ಎಷ್ಟು ಗಂಟೆಗೆ ಫೋನ್ ಕರೆ ಬಂತು ಇಲ್ಲಿಂದ? ನಮಗೆ 9:30ಗೆ ಬಂದಿದ್ವಿ ಸರ್. ಯಾರು ಮಾಡಿದ್ರು? ಇವರೇ ಗುಡಿಯವರು ಅಂದರೆ ಮ್ಯಾನೇಜರ್ ಫೋನ್ ಮಾಡಿ ಸಪ್ಲೈ ಇಲ್ಲ ಸರ್ ನಮಗೆ ಬನ್ನಿ ಅಂತ ಹೇಳಿದ್ರೆ ನಾನು ಬಂದಿದ್ದೆ ಸರ್. ಬಂದು ನೋಡಿದಾಗ ಆಕಸ್ಮಿಕವಾಗಿ TCಯಲ್ಲಿ ಗರಿ ಬಿದ್ದಿದ್ದು ಕಂಡಿದ್ದೆ ಸರ್. ತಮ್ಮ ಹೆಸರು? ಮಂಜುನಾಥ. ಮಂಜುನಾಥ್ ಆನೆಗುಂದಿ KB ಅಂದರೆ ಜೆಸ್ಕಾಮ್ ಮ್ಯಾನೇಜರ್ ಅಥವಾ? ಇಲ್ಲ ಸರ್, ಅಸಿಸ್ಟೆಂಟ್ ಲೈನ್ ನಿಂದ ಮತ್ತು ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಆಚಾರ್ಯರಾದ ಆನಂದ್ ದಾಸ್ ಬಾಬಾ ಇವರಲ್ಲಿ ವಿಷಯದ ಕುರಿತು ಚರ್ಚಿಸಿ ತನಿಖೆ ಕೈಗೊಂಡರು. ಇದಕ್ಕೂ ಪೂರ್ವದಲ್ಲಿ ಪಂಪಾ ಸರೋವರದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ತೆಂಗಿನ ಗರಿ ಎಸೆದು ವಿದ್ಯುತ್ ಕಟ್ ಮಾಡಿರುತ್ತಾರೆ. ಡಾಗ್ ಸ್ಕ್ವಾಡ್ ಅಧಿಕಾರಿಗಳು ಡಾಗ್ ಅನ್ನು ಹಿಡಿದು ದೇವಸ್ಥಾನದ ಸುತ್ತಲೂ ಕಳ್ಳರು ತಿರುಗಾಡಿದ ಸ್ಥಳವೆಲ್ಲ ತನಿಖೆ ನಡೆಸುತ್ತಿರುವ ಡಾಗ್ ಸ್ಕ್ವಾಡ್ ಶಾಸಕರ ಕುಟೀರ ಹಾಗೂ ಹೊಂಡದ ಸುತ್ತಲೂ ಡಾಗ್ ಪರಿಶೀಲನೆ ಮಾಡಿದರು ಮತ್ತು CC ಕ್ಯಾಮೆರಾ, ಟಿವಿ ಫುಟೇಜ್ ಪರಿಶೀಲನೆ ಮಾಡಿದರು. ಇಲ್ಲಿ ಐತಿಹಾಸಿಕ ಸ್ಥಳ ವೀಕ್ಷಣೆಗಾಗಿ ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡಿನಿಂದ ಬರುತ್ತಿರುವ ಪ್ರವಾಸಿಗರ ತಾಣ ಆಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಪೊಲೀಸ್ ತನಿಖೆಯ ನಂತರ ದೇವಸ್ಥಾನದಲ್ಲಿ ಪುನಃ ಅಭಿಷೇಕ, ಪೂಜೆ ಕಾರ್ಯಕ್ರಮಗಳು ಎಂದು ಆನಂದ್ ದಾಸ್ ಬಾಬಾ ಅವರು ಹೇಳಿದರು. ಈಗ ನೋಡಿ ಎಲ್ಲ ಆಫೀಸರ್ ಬಂದಾರ, ಟ್ರಸ್ಟ್ ಅಧ್ಯಕ್ಷ ಬಂದಾರ, ವಿವೋ ಬಂದಾರ, ತಲಾಟಿ ತಹಸೀಲ್ದಾರ್ ಮೇಡಮ್ ಬಂದಾರ. ಮತ್ತು ಅವರೆಲ್ಲ ನೋಡಿ ಕಲ್ತ ಏನು ಪಂಚನಾಮ ಮಾಡ್ತಾರೆ. ಪಂಚನಾಮ ಆಗಾನೆ ಗುಡಿ ಶುದ್ಧಿ ಆಗಿ ಮತ್ತು ಪೂಜೆ ಸ್ಟಾರ್ಟ್ ಆಗ್ತದೆ ರೀ. ಈಗ ಅಲ್ಲಿವರೆಗೂ ಬಂದಿರುತ್ತೆ. ಈಗ ಇನ್ನೂ ಪೂಜೆ ದೇವಿದು ಆಗಿಲ್ಲ. ನಿತ್ಯ ಪೂಜೆ ನಿತ್ಯ ಇರ್ತದೆ, ನಿತ್ಯ ಪಂಚಾಮೃತ ಅಭಿಷೇಕ. ಈಗ ಅದು ಪ್ರಕರಣ ಆಗಾನ ಹಿಡ್ದು ಈಗ ಪೂಜೆ ಇಲ್ಲ, ದರ್ಶನ ಇಲ್ಲ. ಈಗ ಇದು ಪ್ರಕರಣ ಮುಗಾನೆ ದರ್ಶನ ಚಾಲು ಆಗ್ತದೆ. ಅಲ್ಲಿ ಟ್ರಾನ್ಸ್ಫಾರ್ಮರ್ಗೆ ಕಾಣಬಾರ್ದು ಅಂತೇಳಿ ತೆಂಗಿನಗಿರಿ ಹಾಕ್ಯಾರ. ಅದು ಯಾಕೆ ಹಾಕಿರ್ಬೋದು ಅಂತ? ಅದೇ ಕರೆಂಟ್ ಹೋಗ್ಬೇಕಂತೇಳಿ ಮಾಡಿದ್ವಿ. ಕರೆಂಟ್ ಹೋಗ್ಬೇಕು ಅಂದರೆ ತಾವೇ ತೆಗ್ದಾರ ಅಂತ? ಹ್ಞೂ ಸರ್, ಅಲ್ಲಿ ಬಂದವ್ರಿಗೆ ತೆಗ್ದಾರೆ ಸರ್. ಅದು ತೆಗೆದು ಆಮೇಲೆ ಒಳಗಡೆ ಅದು ಬೀಗ ಚಾವಿ ಹಾಕಿರ್ತಾರಲ್ಲ? ಹಾಕಿರ್ತೀವಿ ಸರ್. ಬೀಗ ಹಾಕಿರ್ತೀರಿ ಎಲ್ಲ? ಹಾಕಿರ್ತೀವಿ. ಬೀಗ ಹೊಡೆದು ಪ್ರಭಾವಳಿಂದ ಒಯ್ದಿದೆ ಸರ್. ಮತ್ತು ಆರತಿ, ಪ್ರಭಾವಳಿ ಚಕ್ರ, ಇದು ಛತ್ರಿ ಅದೆಲ್ಲ ಬಿಟ್ಟಿದ್ದಾರೆ ಸರ್. ಅದು ಬಿಟ್ಟಾರೆ, ಬರೀ ಪ್ರಭಾವಳಿ ಮಾತ್ರ ತಗೊಂಡು ಸರ್. ಮತ್ತು ಉಂಡಿ ಏನು ಟಚ್ ಮಾಡಿಲ್ಲ. ಉಂಡಿ ಗಿಂಡಿಗೆ ಏನು ಟಚ್ ಮಾಡಿಲ್ಲ. ಓಕೆ. ಪ್ರಭಾವಳಿ ಅದು ಬಂಗಾರದ ಅಥವಾ ಬೆಳ್ಳಿದು? ಬೆಳ್ಳಿ ಸರ್. ಬೆಳ್ಳಿದು. ಎಷ್ಟು ತೊಲೆ? 2.5 3 kg ಇತ್ತು ಸರ್. 2.5 3 kg ತೊಲೆ. ಕೆಜಿ ಸರ್. ಅದು ಹೊಸಪೇಟೆ ಭಕ್ತರು ಕೊಟ್ಟಿತ್ತು ಸರ್. ಹೊಸಪೇಟೆ ಭಕ್ತರು ಯಾರು ಕೊಟ್ಟಿರ್ಬೋದು? ಅವರು ಗಂಗಾರಾಮ್ ಶೇಟ್ ಅಂತೇಳಿ ಅವ್ರ ಫ್ಯಾಮಿಲಿ ಕೊಟ್ಟಿದ್ದು ಸರ್. 20 ವರ್ಷ ಆಯಿತು. 20 ವರ್ಷ ಆಯಿತು. ಎಲ್ಲ ಮೇನ್ ಎಲ್ಲ ತೆಗೆದು ಇಟ್ಟಿರ್ತೀವಿ ಸರ್ ಟ್ರೆಜರಲ್ಲಿ. ಅವ್ರು ಹಳೆ ಭಕ್ತರು ಕೊಟ್ಟಿದ್ದಂತೇಳಿ ಅದು ಹಂಗೆ ಇಟ್ಟಿದ್ದೀವಿ ಸರ್ ಪ್ರಭಾವಳಿ. ಅದು ಅದು ಎಷ್ಟೋ ರಾತ್ರಿಗೆ ಯಾವ ವೇಳೆಯಲ್ಲಿ ಆಗಿರ್ಬೋದು ಅಂತ ಗೊತ್ತಿಲ್ಲ ಸರ್. ಇವರು ಬಾಬಾಜಿ 11 ಗಂಟೆ ತನಕ ಇರ್ತಾರೆ ಸರ್ ಅಲ್ಲಿ. ಫಿಲ್ಟರ್ ವಾಟರ್ ಇದೆಯಲ್ಲ, 11 ಗಂಟೆ ಮೇಲೆ ಅವ್ರು ಮಲ್ಗಕ್ಕೆ ಹೋಗಿದ್ರು. ಮಳೆ ಇಲ್ಲ ಅಂದ್ರೆ ಇಲ್ಲೇ ಮಲಗ್ತಾರೆ ಸರ್. ಮಳೆ ಬರೋದಕ್ಕೆ ಅದೆಲ್ಲ ಸೋರುತ್ತೆ ಸರ್. ಹಂಗಾಗಿ ಅವರು ಮಕ್ಕಳಕ್ಕೆ ವಿಶ್ರಾಂತಿ ಪಡೆಗೆ ಹೋಗಿದ್ರು. ಇಲ್ಲಿ ನಮ್ಮ ಹುಡುಗರು ಇಲ್ಲಿ ಮಕ್ಕಳು ಅಂದರೆ ಇದು ಸರಿಯಾಗಿ ಒಂದು 12-1 ಗಂಟೆ ಸುಮಾರು ಆಗಿದೆಯಾ? ಇರ್ಬೋದು ಸರ್. 12 ಗಂಟೆ ಮೇಲೆ ಆಗಿರ್ಬೋದು. ಇಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರಾದರೂ ತನಿಖೆಗೆ ಬಂದಿದ್ರು? ಬಂದಿದ್ರು ಸರ್ ಬೆಳಿಗ್ಗೆ. ಯಾರು ಬಂದಿದ್ರು? CPI ಸರ್ ಬಂದಿದ್ರು. ಮತ್ತು ಈ ಡಾಗ್ ಸ್ಕ್ವಾಡ್ ಬರ್ತಿದ್ರು. ಅಂದರೆ ಗಂಗಾವತಿ CPI. ಗಂಗಾವತಿ CPI ಸರ್. ಮತ್ತು ನಮ್ಮ EO ಸಾಹೇಬರು ಬಂದಿದ್ರು. EO ಸಾಹೇಬರು ಬಂದಿದ್ರು. ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಬಂದಿದ್ರು ಸರ್. ಡಾಗ್ ಸ್ಕ್ವಾಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ಯಾರು ಒಳಗಡೆ ಹೋಗಿಲ್ಲ ಸರ್. ಈಗ ಬೀಗ ಹಾಕಿದೆ? ಈಗ ಬೀಗ ಹಾಕಿಲ್ಲ ಸರ್. ಹಾಕಿಲ್ಲ, ಹೆಂಗಿದ್ದಿದೆ ಹಂಗೆ ಇದೆ.
ಈ ನಿಮ್ಮ ಹೆಸರು, ರಘು ಅಂತ ಸರ್, ನಿಮ್ಮ ಹುದ್ದೆ? ಇಲ್ಲಿ ವ್ಯವಸ್ಥಾಪಕ. ವ್ಯವಸ್ಥಾಪಕ. ಈ ಪೂಜಾರಿ ಆಚಾರ್ಯರು ಯಾರು, ಅವ್ರ ಹೆಸರು? ಒಬ್ಬರು 6 ಗಂಟೆಗೆ ಹೋಗ್ಬಿಡ್ತಾರೆ ಸರ್, ಪವನ್ ಜೋಶಿ ಅಂತೇಳಿ. ಹಾಂ, ಬೆಳಗ್ಗೆ 6 ಗಂಟೆಗೆ ಹೋಗ್ತಾರೆ. ಸಾಯಂಕಾಲ 6 ಗಂಟೆಗೆ. ಅಂದರೆ ರಾತ್ರಿ ಡ್ಯೂಟಿ ಯಾರ್ದಿತ್ತು? ಆದರೆ ಇಮಿಡಿಯೇಟ್ ಲೈನ್ ಟ್ರಿಪ್ ಆಗುತ್ತೆ ಸರ್. ಸ್ಟೇಷನಲ್ಲಿ, ನಮ್ಮ ಸ್ಟೇಷನಲ್ಲಿ ಲೈನ್ ಟ್ರಿಪ್ ಆಗುತ್ತೆ. 2 ವೈರು ಶಾರ್ಟ್ ಆದರೆ ಕಂಪಲ್ಸರಿ ಟ್ರಿಪ್ ಆಗುತ್ತೆ ಸರ್. ಅದು ಅವ್ರಿಗೆ ಮಾಹಿತಿ ಇದ್ದು ಮಾಡಿರ್ಬೋದು, ಮಾಹಿತಿ ಇದ್ದವರೇ ಮಾಡ್ತಾರಂತ ನನಗೆ ಒಂದು ಅನಿಸಿದೆ. ಇಲ್ಲಾಂದರೆ ಗೊತ್ತಿಲ್ಲಾರ್ದವ್ರಿಗೆ ಗೊತ್ತಾಗಲ್ಲ ಸರ್ ಇದು. ಆಮೇಲೆ ತೆಂಗಿನ ಮರಗಳು ಅಲ್ಲಿ ಸುತ್ತಮುತ್ತಲು ಎಲ್ಲಿಲ್ಲ ಸರ್. ಆ ತೆಂಗಿನ ಗರಿ ಅದ್ರ ಒಳಗಡೆ ಒಂದು 7-8 ತೆಂಗಿನ ಗರಿ ಬಿದ್ದಿದ್ದು ಸರ್ ಒಳಗಡೆ. ಅಷ್ಟು ಬಿದ್ದಿದ್ದು ನಾವು ಇನ್ನೋರಿಗೆ ನೋಡಿದ್ದಿಲ್ಲ ಸರ್. ಇದು ಈ ಒಂದು ಇದರಲ್ಲೇ ಅಂದರೆ ತೆಂಗಿನ ಗರಿ ಭಾಳ ನೋವಾಗ್ತಾ ಇದೆ ಸರ್. ಯಾಕಂದರೆ ಪಂಪಾ ಸರೋವರ ದೇವಸ್ಥಾನ ಪುರಾತನದು, ಇದು ಒಂದು ಬೆಳಿಬೇಕಂತ ನಮಗೂ ತುಂಬ ಆಸೆ ಇದೆ. ಆದರೆ ಈ ಒಂದು ದುಷ್ಕರ್ಮಿಗಳು ಈ ಥರ ಮಾಡ್ತಾರೆ, ಅದಕ್ಕೆ ನಮ್ಮ ಭಾಳ ನೋವಾಗ್ತಾ ಇದೆ ಸರ್ ನಮಗೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.